ಇದು ಸ್ಯಾಟರ್ಡೇ ವ್ಲಾಗ್. ನಾನಿವತ್ತು ಬ್ರೇಕ್ಫಾಸ್ಟಿಗೆ ದೋಸೆ ಹಾಗೆ ಗೋರಿಕಾಯಿ ಪಲ್ಯ, ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ದೋಸೆ ಮಾಡೋದಕ್ಕೆ ಹಿಂದಿನ ದಿನನೇ ರುಬ್ಬಿಡ್ತಾ ಇದ್ದೆ, ಬಟ್ ಇವತ್ತು ನಾನು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ರಾತ್ರಿ ನೆನೆಸಿಟ್ಟು ಇವಾಗ ರುಬ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಿ ನಾವು ದೋಸೆ ಮಾಡೋದಕ್ಕೆ ಏನೇನು ಐಟಮ್ ಹಾಕ್ತೀವೋ ಅದೇ ಐಟಮ್ ಹಾಕಬೇಕು. ಜೊತೆಗೆ ಸ್ವಲ್ಪ ಹೆಸರು ಬೇಳೆನ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ದೋಸೆನ ಮಾಡ್ಕೋಬೋದು. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಗೋರಿಕಾಯಿ ಪಲ್ಯನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಗೋರಿಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದರಲ್ಲೂ ಶುಗರ್ ಪೇಷಂಟ್ಗಳಿಗಂತೂ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು. ನಮ್ಮ ಅವ್ವನು ಕೂಡ ಊರಿಂದ ಬಂದಿದ್ದಾರೆ, ನನಗೆ ಅಡುಗೆ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಫೈನಲಿ ಲಂಚ್ ಬಾಕ್ಸ್ ರೆಡಿ ಆಯಿತು. ಅದಾಗಿದ್ಮೇಲೆ ಅಮೆಝಾನಿಂದ ಒಂದು ಪಾರ್ಸೆಲ್ ಬಂದಿತ್ತು, ಅನ್ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ವೆಜಿಟೇಬಲ್ ಬ್ಯಾಗ್ ಬೇಕಾಗಿತ್ತು, ಫ್ರಿಡ್ಜಿಗೆ ಆರ್ಡರ್ ಮಾಡಿದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವರ್ತ್ ಅನ್ನಿಸ್ತು. ಜೊತೆಗೆ ಆಯಿಲ್ ಸ್ಪ್ರೇ ಬಾಟಲ್ ಕೂಡ ಆರ್ಡರ್ ಮಾಡಿದೆ. ಇದ್ರದ್ದು ಎರಡರದ್ದು ಕೂಡ ಲಿಂಕ್ ಬೇಕು ಅಂದರೆ ನಾನು ನನ್ನ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ, ಬಾಯ್.